This is school difficulties or failure. This is also a reason for committing suicide. School difficulties. They may face a syllabus may be heavy for them, or they may hate the teachers, or teachers bias, or lecturers bias, partiality, or because of failure in the exams. That is also reason for committing suicide. They can't able to show their face once they get failed in the exams. They can't uh, feeling shame to show their face to their friends, as well as to their teachers, as well as to their parents as well. ಒಂದು ವೇಳೆ ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಕಷ್ಟಕರವಾಗುವಂಥದ್ದು, ಐದು ದೇ ಕಾ ಫೀಲ್ ಸಬ್ಜೆಕ್ಟ್ ಇಸ್ ಡಿಫಿಕಲ್ಟ್, ಒಂದ ವಿಷಯಗಳು ಕಷ್ಟಕರವಾಗಿರ್ತದೆ, ಅಥವಾ ಈ ರೀತಿ ಶೈಕ್ಷಣಿಕವಾಗಿ ತುಂಬ ಕಷ್ಟಗಳನ್ನು ಅನುಭವಿಸುವುದು, ಅಸೈನ್ಮೆಂಟ್ಸು, ಪ್ರಾಜೆಕ್ಟು, ಈ ಥರದ್ದೆಲ್ಲ ಕೆಲಸಗಳು, ವೆನ್ ದೀಸ್ ಆರ್ ಡಿಫಿಕಲ್ಟ್ ಫಾರ್ ದೆಮ್, ದೇ ಕಾಂಟ್ ಏಬಲ್ ಟು ಡೂ ಆಲ್ ದ ಸ್ಕೂಲ್ ಆಕ್ಟಿವಿಟೀಸ್, ಶಾಲೆಯ ಚಟುವಟಿಕೆಗಳು ಕಷ್ಟವಾದಾಗ ಕೂಡ ಆತ್ಮಹತ್ಯೆ ಮಾಡುವಂಥದ್ದಿದೆ. ಆರ್ ಫೇಲ್ಯೂರ್ ಇನ್ ದ ಎಕ್ಸಾಮ್ಸ್, ಅಥವಾ ಪರೀಕ್ಷೆಗಳಲ್ಲಿ ವಿಫಲರಾದಾಗ, ಅಥವಾ ವಿಫಲತೆ ಹೊಂದಿದಾಗ, ಅಥವಾ ಅನುತ್ತೀರ್ಣರಾದಾಗ ಕೂಡ ಅವರಿಗೆ ಅವರ ಗೆಳೆಯರಿಗೆ ಅಥವಾ ಗುರುಗಳಿಗೆ ಅಥವಾ ಹೆತ್ತವರಿಗೆ ಮುಖ ತೋರಿಸ್ಲಿಕ್ಕೆ ನಾಚಿಕೆಯಾಗಿ, ಆದ್ದರಿಂದಲೂ ಕೂಡ ಆತ್ಮಹತ್ಯೆ ಮಾಡುವಂಥ ಸಾಧ್ಯತೆ ಇದೆ. ದೆನ್ ಲೀಗಲ್ ಡಿಫಿಕಲ್ಟಿ, ಸಮ್ ಆಫ್ ದಿ ಲೀಗಲ್ ಆ್ಯಂಡ್ ಸೋಷಿಯಲ್ ಐಸೋಲೇಷನ್, ಕೆಲವೊಂದು ಲೀಗಲ್ ಅವರದೇ ಇರುವಂತಹ ಕಷ್ಟಗಳು, ಆ್ಯಂಡ್ ಸೋಷಿಯಲ್ ಐಸೋಲೇಷನ್, ಇಫ್ ದೇ ಆರ್ ಸೋಷಿಯಲಿ ಐಸೋಲೇಟೆಡ್. once a social isolated, if the society is not allowing them for any activities, or if the society also hate them, ಒಂದು ವೇಳೆ ಸಮಾಜವು ಕೂಡ ಅವರದೊಂದಿಗೆ ನಿರ್ಬಂಧನೆಯನ್ನು ಹೇರಿದೆ, ಅಥವಾ ಸಮಾಜ ಅವರಿಂದ ದೂಷಿಸಿದರೆ ಕೂಡ ಈ ರೀತಿಯ ಸಮಸ್ಯೆ ಬರುವುದು ಸಾಧ್ಯ ಇದೆ. ಅದನ್ನು ದೇ ವಿಲ್ ಕಮಿಟ್ ಸೂಸೈಡ್. ಸಮಾಜ ಅವರನ್ನು ದೂಷಿಸಿದರೆ, ಸಮಾಜ ಅವರನ್ನು ದೂರ ಮಾಡಿದರೆ, ಇಫ್ ಸೊಸೈಟಿ ವಿಲ್ ಆಲ್ಸೋ ಕೀಪ್ ಅ ಡಿಸ್ಟೆನ್ಸ್ ವಿತ್ ದೆಮ್, ಆರ್ ಇಫ್ ದೇ ಫೀಲ್ ಐಸೋಲೇಟೆಡ್ ಫ್ರಮ್ ದ ಸೊಸೈಟಿ, ಅಥವಾ ಅವರಿಗೆ ಸಮಾಜದಿಂದ ಬೇರೆ ಇಟ್ಟಂಥ ಭಾವ ಆದರೂ ಕೂಡ, ದಟ್ ವಿಲ್ ಆಲ್ಸೋ ಲೀಡ್ಸ್ ಟು ಸುಸೈಡ್. ಅದು ಕೂಡ ಆತ್ಮಹತ್ಯೆಗೆ ಕಾರಣವಾಗುವಂಥ ಅಂಶವೇ. ಆ್ಯಂಡ್ ಫಿಸಿಕಲ್ ಆಯಿಲ್ಮೆಂಟ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಹೈಪೋಕಾಂಡ್ರಿಯಾಕಲ್ ಪ್ರಿಆಕ್ಯುಪೇಷನ್, ಇಫ್ ದ ಫೀಲ್ ದಟ್ ಫಿಸಿಕಲ್ ಆಯಿಲ್ಮೆಂಟ್, ಸಮ್ ಆಫ್ ದಿ ಫೀಲ್ ದಟ್ ದೈಹಿಕವಾದಂಥ ಕೆಲವು ಲಕ್ಷಣಗಳು, ದೇ ಫೀಲ್ ದಟ್ ಐ ಮೇ ಹ್ಯಾವ್ ಮೇಜರ್ ಡಿಸೀಸಸ್ ಆರ್ life deadly diseases that will not be curable, that is not curable. If they feel that themselves, they feel that is also leads to a suicidal tendency. ಒಂದು ವೇಳೆ ಅವರಿಗೆ ಒಂದು ದೈಹಿಕವಾದಂಥ ನೋವಿದೆ, ದೊಡ್ಡ ಕಾಯಿಲೆ ಇದೆ, ಇವನ್ ದೋ ದೇ ವಿಲ್ ನಾಟ್ ಹ್ಯಾವ್ ಎನಿ ಡಿಸೀಸಸ್, ದೇ ಫೀಲ್ ದಟ್ ದೇ ಹ್ಯಾವ್ ಅ ಮೇಜರ್ ಡಿಸೀಸಸ್. ಯಾವುದೇ ಕಾಯಿಲೆ ಇಲ್ಲದಿದ್ರು ಅವರಿಗೆ ದೊಡ್ಡ ಕಾಯಿಲೆ ಇದೆ ಎನ್ನುವಂಥ ಭಾವನೆ, ವಿಷಣ್ಣತೆ ಅಂತ ಹೇಳ್ತಾರೆ ಈ ಕಾಯಿಲೆಗೆ, ವಿಷಣ್ಣತೆ ಎನ್ನುವಂಥ ಭಾವ ಅವರಿಗೆ ಬಂದರೆ, ದಟ್ ವಿಲ್ ಆಲ್ಸೋ ಲೀಡ್ಸ್ ಟು ಸುಸೈಡಲ್ ಟೆಂಡೆನ್ಸಿ. ಅಂದರೆ ತನಗೆ ಕಾಯಿಲೆ ಇದೆ ಅಂತ ಹೇಳುವಂಥ ಭಾವ, ಅದು ಕೂಡ ಇಫ್ ದೇ ಫೀಲ್ ದಟ್ ದೇ ಮೇ ಹ್ಯಾವ್ ಅ ಮೇಜರ್ ಡಿಸೀಸಸ್, ದಟ್ ವಿಲ್ ಆಲ್ಸೋ ಲೀಡ್ಸ್ ಟು ಅ ಸುಸೈಡ್. and commonly are reported observed in the young people who attempt suicide. It is most commonly observed in the young people. ಇದು ಹೆಚ್ಚಾಗಿ ಕಂಡು ಬರೋದು ತರುಣರಲ್ಲೇ ಬರೋದು, ಎಸ್ಪೆಷಲಿ ಇನ್ ಅಡಾಲಸೆನ್ಸ್. ಇದು ಅಡಾಲಸೆನ್ಸ್ ಅಂದರೆ ಹದಿಹರೆಯದ ವಯಸ್ಸಿನಲ್ಲಿ. ಸೊ ದೋಸ್ ಪೀಪಲ್ ಹ್ಯಾವ್ ದೀಸ್ ಕೈಂಡ್ಸ್ ಆಫ್ ಪ್ರಾಬ್ಲಮ್, ದೇ ವಿಲ್ ಕಮಿಟ್ ಸುಸೈಡ್. ಯಾರಿಗೆಲ್ಲ ಇಂಥ ಸಮಸ್ಯೆಗಳಿದೆ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ದೆನ್ ಲಾಂಗ್ ಟರ್ಮ್ ಹೈ ಲೆವೆಲ್ಸ್ ಆಫ್ ಕಮ್ಯುನಿಟಿ ವೈಲೆನ್ಸ್, ಇಫ್ ದೇ ಫೀಲ್ ದಟ್ ಕಮ್ಯುನಿಟಿ ವೈಲೆನ್ಸ್, ಐದರ್ ದಿ ಕ್ಯಾಸ್ಟ್ ವೈಲೆನ್ಸ್, ಜಾತಿಯಿಂದಾಗಿ ಹಿಂಸೆ ಆಗುವಂಥದ್ದು, ಅಥವಾ ಕಮ್ಯುನಿಟಿ ಒಂದು ಗುಂಪಿನಲ್ಲಿ ಅವರಿಗೆ ತೀರಾ ಹಿಂಸೆಗಳು ಉಂಟಾದ, ಇಫ್ ದೇ ವೈಲೇಟಿಂಗ್ ದೆಮ್ಸೆಲ್ಸ್ ಫ್ರಮ್ ದ ಸೊಸೈಟಿ, ಅಂದರೆ ಸಮಾಜದಿಂದ ಅವರಿಗೆ ತೀರಾ ಹಿಂಸೆಗೊಳಗಾಗಿದ್ರೆ, ಮೇ ಕಾಂಟ್ರಿಬ್ಯೂಟ್ ಟು ಇಮೋಷನಲ್ ಆ್ಯಂಡ್ conduct problems, that will also leads to this. If the communal start to violating their rights, that will lead to emotion and conduct problems in their behavior. Also they can see the problems, they will start to addict to some of the other bad habits or emotional problems also. That thus emotional problems leads to suicide. ಸೊ ಕೆಲವೊಂದೊಂದು ಸಲ ತೀರಾ ಹಿಂಸೆಗೊಳಗಾಗುವುದು, ದೌರ್ಜನ್ಯಕ್ಕೊಳಗಾಗುವಂಥದ್ದಿದ್ರೆ ಅವರಿಗೆ ಮಾನಸಿಕವಾಗಿ, ಅದರಲ್ಲೂ ಕೂಡ ಭಾವನಾತ್ಮಕವಾಗಿ ಮತ್ತು ಗುಣನಡತೆ, ಅವರ ಗುಣದಲ್ಲೂ ಕೂಡ ಬರುವಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಆ್ಯಡ್ ಟು ದ ರಿಸ್ಕ್ ಆಫ್ ಸೊಸೈಟಿ ಫಾರ್ ಎಕ್ಸ್ಪೋಸ್ಡ್ ಯೂತ್. ಇದು ಯಾರಿಗೆಲ್ಲ ಯೂತ್, ಅದರಲ್ಲೂ ಕೂಡ ತರುಣರಲ್ಲಿ, ಯುವಕರಲ್ಲಿ ಈ ಸಮಸ್ಯೆಗಳು ಬಂತು ಅಂತ ಹೇಳಿದರೆ ಅವರು ಆತ್ಮಹತ್ಯೆ ಮಾಡುವ ಸಾಧ್ಯತೆ ಜಾಸ್ತಿ. ಯಾವಾಗೆಲ್ಲ ಸೊಸೈಟಿ ಅಥವಾ
ಕಮ್ಯುನಿಟಿ, ಒಂದು ತಂಡ ಅವರಿಗೆ ಹಿಂಸೆ ಮಾಡಿತು ಅಂತ ಹೇಳಿದ್ರೆ ಅದು ಅವರ ಭಾವನಾತ್ಮಕವಾದ ಗುಣನಡತೆಯಲ್ಲಿ ಸಮಸ್ಯೆಗಳು ಬರ್ತದೆ, ಭಾವನಾತ್ಮಕ ಸಮಸ್ಯೆಗಳು ಬರ್ತದೆ. ಡಿಪ್ರೆಷನ್, ಇದರಿಂದ ಖಿನ್ನತೆಗೊಳಗಾಗುವಂಥದ್ದಿದೆ. ದಟ್ ಲೀಡ್ಸ್ ಟು ಡಿಪ್ರೆಷನ್, ದಟ್ ಇಂಟರ್ನ್ ಲೀಡ್ಸ್ ಟು ಸುಸೈಡ್. ಇದರಿಂದಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ದೆನ್ ಸೀರಿಯಸ್ ಡಿಪ್ರೆಷನ್ ಇನ್ ಅಡಾಲಸೆನ್ಸ್. Serious depression in adolescence may manifest, serious depression in adolescence may manifest in several ways. ತೀವ್ರಕರವಾದಂಥ, if they feel serious depression during the adolescence, that will more and more, most of the time, majority of the times, that will lead to suicide. 100% that will lead to suicide. ಒಂದು ವೇಳೆ ತೀವ್ರತರವಾದಂಥ ಅವರಿಗೆ ಖಿನ್ನತೆ ಒಳಗಾದಲ್ಲಿ ದಟ್ ವಿಲ್ ಲೀಡ್ಸ್ ಟು ಇರಿಟೇಷನ್ ಅಂಡ್ ದಟ್ ಇಂಟರ್ನ್ ಲೀಡ್ಸ್ ಟು ಸುಸೈಡ್. ಹದಿಹರೆಯದ ವಯಸ್ಸಿನಲ್ಲಿ ತೀವ್ರತರವಾದ ಖಿನ್ನತೆ ಇದ್ದರೆ, ಮಾನಸಿಕ ಖಿನ್ನತೆಗೊಳಗಾಗಿದ್ದರೆ, ಅವರು ಅದು ಬೇರೆ ಬೇರೆ ರೀತಿಯಲ್ಲಿ ಖಿನ್ನತೆಗೊಳಗಾಗಿದ್ದರೆ, ಬೇರೆ ಬೇರೆ ರೀತಿಯಲ್ಲಿ ಖಿನ್ನತೆ ಒಳಗಾದವರಲ್ಲಿ ಇಂತಹ ಆತ್ಮಹತ್ಯೆ ಸಮಸ್ಯೆಗಳು ಸಾಧ್ಯತೆ ಜಾಸ್ತಿ. ಅದರಲ್ಲೂ ಕೂಡ ಫಾರ್ ಸಮ್ ಅಡಾಲ್ಸೆನ್ಸ್ ಸಿಂಪ್ಟಮ್ಸ್ ಮೇ ಬಿ ಸಿಮಿಲರ್ ಟು ದೋಸ್ ಇನ್ ಅಡಲ್ಟ್ಸ್. ಸಮ್ ಅಡಾಲ್ಸೆನ್ಸ್, ಹದಿಹರೆಯದವರಲ್ಲಿ ಕೆಲವೊಂದೊಂದು ಲಕ್ಷಣಗಳು ಈ ನಂತರದಲ್ಲಿ ವಯಸ್ಕರಲ್ಲಿ ಬರುವಂಥ ಸಮಸ್ಯೆಗಳು ಒಂದೇ ರೀತಿ ಇರ್ತದೆ. ವಿತ್ ಸೈನ್ಸ್, ಅದು ಗುಣಲಕ್ಷಣಗಳು ಕೂಡ ಸಮಸ್ಯೆಗಳು ಒಂದೇ ರೀತಿ ಇರ್ತದೆ. ಒಂದೇ ಥರವಾದಂಥ ಖಿನ್ನತೆಯ ಭಾವನಾತ್ಮಕತೆ ಒಂದೇ ರೀತಿಯಲ್ಲಿ ಇದ್ದರೆ, ಆಲ್ಮೋಸ್ಟ್ ಎವ್ರಿ ಡೇ, ಅಂದರೆ ಪ್ರತಿದಿನವೂ ಕೂಡ ಒಂದೇ ರೀತಿ ಇದ್ದರೆ, ದಟ್ ವಿಲ್ ಆಲ್ಸೋ ಲೀಡ್ಸ್ ಟು ಅ ಸುಸೈಡ್. Then crying spells or inability to cry. Some people feel that or inability crying spells. If some people can't able to show their emotions out external, they can't able to express their emotional externally, or they feel internally they will feel their bad emotions. Or whatever, if they feel any comments or whatever they feel unpleasant moods, they will not show with other people, they will not share with the other people. That is also leads to the suicidal attempts. ಕೆಲವರಿಗೆ ಯಾರಿಗೆ ಅಳ್ಳಿಕ್ಕೆ ಆಗುದಿಲ್ಲ, ಅಳ್ಬೇಕಾದ್ರೆ, ಅಥವಾ ಭಾವನಾತ್ಮಕತೆಯನ್ನು those people who fail to show, they are unable to show their emotions externally, that will also leads to suicide. ಯಾವಾಗ ಅಂತ ಹೇಳಿದ್ರೆ, ಕೆಲವರು ಭಾವನೆಗಳನ್ನು ಇನ್ನೊಬ್ಬರ ಜೊತೆಗೆ ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಆಗುದಿಲ್ವೋ ಅಂಥ ಜನರು ಕೂಡ ಆತ್ಮಹತ್ಯೆಗೆ ಶರಣಾಗುವುದು ಜಾಸ್ತಿ. ದೆನ್ ಡಿಸ್ಕರೇಜ್ಮೆಂಟ್, ಅಂದರೆ ಯಾರಿಗೆ ಎಂಕರೇಜ್ಮೆಂಟ್ ಆಗುದಿಲ್ಲ, ಡಿಸ್ಕರೇಜ್ಮೆಂಟ್ ಅಂದರೆ ಪ್ರತಿದಿನವೂ ಕೂಡ ಪ್ರೋತ್ಸಾಹ ಸಿಗುವುದಿಲ್ಲ, ನಿರುತ್ಸಾಹದಿಂದನೇ ಇರ್ತಾರೆ. When the people, if they will not get an encouragement from their parents or from their school activities, that is also leads to depression. Discouragement, tiraskarada bhava. If the parents start to reject them, or if they will do any successful things, or if they will do any good things, if the neighbors or parents or society will not encourage them to do or discourage them, that will also leads to a suicide. ಯಾವಾಗ ಎಲ್ಲರೂ ತಿರಸ್ಕಾರ ಮಾಡ್ತಾರೋ ಆವಾಗಲೂ ಕೂಡ, ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಎನ್ಕರೇಜ್ ಮಾಡೋದಿಲ್ಲ, ಪ್ರೋತ್ಸಾಹಿಸೋದ್ರ ಮೊದಲು ತಿರಸ್ಕಾರ ಮಾಡ್ತಾರೋ, ಅದು ಕೂಡ ಆತ್ಮಹತ್ಯೆಗೆ ಕಾರಣವಾಗ್ತದೆ. ದೆನ್ ಇರಿಟೇಬಿಲಿಟಿ ಅಂದರೆ ಇಟ್ಸ್ ಕಿರಿಕಿರಿ. ಮೆಂಟಲ್ ಇರಿಟೇಬಿಲಿಟಿ ಆಲ್ಸೋ ಲೀಡ್ಸ್ ಟು ಸುಸೈಡ್. ವೈ? ಬಿಕಾಸ್ ಆಫ್ ದಿಸ್ ಡಿಸ್ಕರೇಜ್ಮೆಂಟ್ ದೇ ಫೀಲ್ ಇರಿಟೇಷನ್ಸ್. ಯಾರೂ ಕೂಡ ಅವರನ್ನು ತಿರಸ್ಕಾರ ಮಾಡ್ತಾರೆ, ಯಾರೂ ಕೂಡ ಅವರನ್ನು ಹೊಡುವುದಿಲ್ಲ, ಯಾರೂ ಕೂಡ ಪ್ರೋತ್ಸಾಹ ಮಾಡೋದಿಲ್ಲ ಅಂತ ಆಗ್ಬೇಕಾದ್ರೆ ಕಿರಿಕಿರಿ ಆಗ್ತದೆ. ಎ ಸೆನ್ಸ್ ಆಫ್ ಎಂಪ್ಟಿನೆಸ್, ಅಂದರೆ ಏನೂ ಇಲ್ಲ. ದೇ ಫೀಲ್ ದಟ್ ಲೈಫ್ ಈಸ್ ಕಂಪ್ಲೀಟ್ಲಿ ನಥಿಂಗ್, ಇಟ್ಸ್ ನಥಿಂಗ್ ಈಸ್ ದೇರ್ ಇನ್ ದ ಲೈಫ್. ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳುವಂಥ ಭಾವನೆ ಬರ್ತದೆ. ಅದು ಕೂಡ ಲೈಫ್ ಈಸ್ ಮೀನಿಂಗ್ಲೆಸ್. ಸಮ್ಟೈಮ್ಸ್ ಪೀಪಲ್ ಫೀಲ್ ದಟ್ ಲೈಫ್ ಈಸ್ ಮೀನಿಂಗ್ಲೆಸ್ನೆಸ್, ಅಂದರೆ ಏನೂ ಅರ್ಥವೇ ಇಲ್ಲ ಜೀವನಕ್ಕೆ ಅಂತ ಹೇಳುವಂಥ ಮನೋಭಾವ ಬರ್ತದೆ. ವೆನ್ ದ ಪೀಪಲ್ ಫೀಲ್ ದಟ್, ಪೀಪಲ್ ಪರ್ಸೀವ್ ದೇಯರ್ ಲೈಫ್ ಆಸ್ ಇನ್ ಅ ನೆಗೆಟಿವ್ ಆಟಿಟ್ಯೂಡ್, ಪೀಪಲ್ ಸಿ ದೇಯರ್ ಲೈಫ್ ಇನ್ ಅ ನೆಗೆಟಿವ್ ಆಟಿಟ್ಯೂಡ್, ದಟ್ ಈಸ್ ಆಲ್ಸೋ ಲೀಡ್ಸ್ ಟು ಮೀನಿಂಗ್ಲೆಸ್ನೆಸ್. ಅಂದರೆ ಅರ್ಥವೇ ಇಲ್ಲ ಅಂತ, ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ಭಾವನೆ ಬರ್ತದೆ. ಆರ್ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ಸ್, ಅಂದರೆ ಭರವಸೆ ಇಲ್ಲ ಜೀವನದಲ್ಲಿ, ಋಣಾತ್ಮಕವಾಗಿ ನೋಡ್ತಾರೆ. ದೇ ಸ್ಟಾರ್ಟ್ ಟು ಸಿ ದೇರ್ ಲೈಫ್ ಇನ್, ಇಫ್ ದೇ
those who sees the life in a negative way or a negative expectations, if they don't have any positive expectations, that is of the self, about their self itself, ಅವರ ಬಗೆಗೆ ಅವರಿಗೆ ಋಣಾತ್ಮಕ ಮನೋಭಾವ ಇದ್ದರೆ, ಋಣಾತ್ಮಕ ಭರವಸೆ ಅಂದ್ರೆ ಋಣಾತ್ಮಕವಾದಂಥ ಭಾವನೆ ಇದ್ದರೆ, ಆ್ಯಂಡ್ ದಿ ಎನ್ವಿರಾನ್ಮೆಂಟ್, ಸುತ್ತಮುತ್ತಲಿನ ಜನರ ಬಗ್ಗೆಯೂ ಕೂಡ, ಇಫ್ ದೇ ಹ್ಯಾವ್ if they have a negative expectation towards self as well as about their society, in the sense environment, then that will also leads to the uh, suicide. Why? Because if they have not believe in the society as well as if they have a negative belief about themselves, ಅಂದ್ರೆ ಅವರ ಬಗೆಗೆ ಅವರಿಗೆ ಅಪನಂಬಿಕೆ ಮತ್ತು ಸಮಾಜದ ಬಗ್ಗೆ, ಸುತ್ತಮುತ್ತ ವಾತಾವರಣದ ಬಗೆಗೆ ಅವರಿಗೆ ಅಪನಂಬಿಕೆ ಉಂಟಾಗಿದ್ರೂ ಕೂಡ ಆತ್ಮಹತ್ಯೆ ಶರಣಾಗುವಂಥದ್ದು ಇದೆ. Then low self esteem and isolation. Low self esteem ಅಂತ ಹೇಳಿದ್ರೆ when they lost their esteem, respect towards them, ಅವರಿಗೆ ಅವರ ಬಗ್ಗೆ ಆತ್ಮಗೌರವ ಇಲ್ಲ ಅಂತಂದ್ರೆ, then isolation, if they feel that they are isolated from the society or they feel loneliness, ಯಾವಾಗ ಏಕಾಂಗಿತನ ಉಂಟಾಗ್ತದೆ ಅಥವಾ ಸಮಾಜದಿಂದ ಬೇರ್ಪಟ್ಟೆ ಅಂತ ಹೇಳುವಂಥದ್ದು ಭಾವನೆ ಬರ್ತದೆ, when they feel that they are loneliness, they are separated from the society, that will also leads to the suicide. And a feeling of helplessness in the sense nobody is helping and I can't able to do anything, if that feeling comes, that will also lead to suicide. ಅಂದ್ರೆ ನಾನು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಅಂದ್ರೆ ಅಸಹಾಯಕ ಮನೋಭಾವ ಇದೆಯಲ್ಲ, ಅಸಹಾಯಕ ಭಾವನೆ, ಅದು ಕೂಡ ಆತ್ಮಹತ್ಯೆಗೆ ಕಾರಣವಾಗ್ತದೆ. ದೆನ್ ಮಾರ್ಕೆಟ್ಲಿ ಡಿಮಿನಿಸ್ಡ್ ಇಂಟ್ರೆಸ್ಟ್. ಸೊ ದಿಸ್ ಫೀಲಿಂಗ್ ಆಫ್ ಹೆಲ್ಪ್ಲೆಸ್ನೆಸ್ ಲೀಡ್ಸ್ ಟು ದ ಡಿಮಿನಿಸ್ಡ್ ಇಂಟ್ರೆಸ್ಟ್. ಆಸಕ್ತಿ ಕಡಿಮೆ ಆಗ್ತದೆ. ವೆನ್ ದೇ ಫೀಲ್ ದ್ಯಾಟ್ ದೇ ಆರ್ ಹೆಲ್ಪ್ಲೆಸ್ನೆಸ್, ಅಸಹಾಯಕ ಮನೋಭಾವ, ಅವರ ಆಸಕ್ತಿಯನ್ನು ಕಡಿಮೆ ಆಗ್ತದೆ. ದೆನ್ ಪ್ಲೆಜರ್ ಇನ್ ಆಲ್ಮೋಸ್ಟ್ ಆಲ್ ದ ಆಕ್ಟಿವಿಟೀಸ್, ಮತ್ತು ಯಾವ ಚಟುವಟಿಕೆಯಲ್ಲಿ ಮಾಡುವುದರಲ್ಲೂ, ಯಾವುದೇ ರೀತಿಯ ಚಟುವಟಿಕೆಯಲ್ಲೂ ಕೂಡ ಆಸಕ್ತಿಯನ್ನು ಕಳೆದುಕೊಳ್ತಾರೆ, ಖುಷಿಯನ್ನು ಕಳೆದುಕೊಳ್ತಾರೆ. ದೆನ್ ಫೀಲಿಂಗ್ಸ್ ಆಫ್ worthlessness, that is also feelings of worthlessness. They feel that I am not useful, my life is completely meaningless. I will not find, I am feeling pessimistic, not optimistic. I don't have any positive belief about my life itself. If that feelings also exist, that will also leads to the suicidal attempt. ಸೊ ಒಂದು ವೇಳೆ ಅವರಿಗೆ ಏನೂ ಅಲ್ಲ, ನನ್ನಿಂದ ಏನೂ ಇಲ್ಲ, ಪ್ರಯೋಜನವೇ ಇಲ್ಲ ಅಂತ ಹೇಳುವಂಥ ಮನೋಭಾವ ಬಂದರೆ, ನನ್ನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಮನೋಭಾವ ಬಂದರೂ ಕೂಡ ಆತ್ಮಹತ್ಯೆ ಮಾಡ್ತಾರೆ. ಸೊ ನನ್ನ ಜೀವನಕ್ಕೆ ಅರ್ಥ ಇಲ್ಲ, ಏನೂ ಬೆಲೆನೇ ಇಲ್ಲ, ನನ್ನ ಜೀವನದಲ್ಲಿ ಏನೂ ಅರ್ಥ ಇಲ್ಲ, ಏನು ಸಾಧಿಸಲಿಲ್ಲ ನಾನು, ಐ ಡಿಂಟ್ ಅಚೀವ್ ಎನಿಥಿಂಗ್. ಸೊ ದೀಸ್ ಫೀಲಿಂಗ್ಸ್ ಆರ್ ಆಲ್ಸೋ ಲೀಡ್ಸ್ ಟು ಸುಸೈಡ್. ನಾನು ಏನು ಸಾಧಿಸಲಿಲ್ಲ, ಏನು ಮಾಡಲಿಲ್ಲ, ನನ್ನ ಜೀವನದ ಅರ್ಥ ಇಲ್ಲ, ಸಾರ್ಥಕತೆ ಇಲ್ಲ ಅಂತ ಹೇಳುವಂಥ ಭಾವ ಕೂಡ ಆತ್ಮಹತ್ಯೆಗೆ ಕಾರಣವಾಗ್ತದೆ.